ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಇವತ್ತು ಕೂಡ ವಿಶೇಷ ರಂಗೋಲಿ ತೋರಿಸಿಕೊಡ್ತೀನಿ. ಮೊದಲಿಗೆ ಶ್ರೀಕಾರ ಹಾಕಿ ಗೋಪದ್ಮದಿಂದ ತೋರಣ ಅಲಂಕಾರ ತೋರಿಸಿ ಆದಮೇಲೆ ರಂಗೋಲಿ ಹಾಕಿ ತೋರಿಸ್ತೀನಿ. ಗೋಪದ್ಮ ಈ ರೀತಿಯಲ್ಲಿ ಕೂಡ ಹಾಕಬಹುದು. ದಿನಾಗೂ ಗೋಪದ್ಮ ತೋರಣ ಮತ್ತು ಕೇಶವನಾಮ ಪದ್ಮದಿಂದ ಕೂಡ ತೋರಣ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಗೋಪದ್ಮನ ಈ ರೀತಿಯಲ್ಲಿ ಕೂಡ ಹಾಕಬಹುದು. ಇವತ್ತು ರಂಗೋಲಿ 33 ಪದ್ಮದಿಂದ ಲಕ್ಷ್ಮೀ ಪದ್ಮ ಹಾಕಿ ತೋರಿಸ್ತೀನಿ. ಲಕ್ಷ್ಮೀ ಹೃದಯ ರಂಗೋಲಿ ಬರಿತೀವಲ್ಲ, ಅದೇ ರೀತಿಯಲ್ಲಿ ಸ್ವಲ್ಪ ಚುಕ್ಕಿಗಳಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಅಲಂಕಾರ ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಈ ರಂಗೋಲಿ ಎಲ್ಲರಿಗೂ ಗೊತ್ತಿರ್ಬೋದು. ಮತ್ತೊಂದು ಸಲ ಎಲ್ಲರಿಗೆ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹಾರಲ್ಲ, ಅವ್ರಿಗೋಸ್ಕರ ಮತ್ತು ನೀವೆಲ್ಲರೂ ಕೂಡ ಈ ರಂಗೋಲಿನ ಈಸಿಯಾಗಿ ಹಾಕ್ಬೋದು. ತೋರಣ, ಮಾವಿನ ತೋರಣ, ಗೋಪದ್ಮ ತೋರಣ ಎರಡು ಅಲಂಕರಿಸಿ ಅರಿಶಿನ ಕುಂಕುಮದಿಂದ ಅಲಂಕಾರ ಹಾಕಿಂದ ರಂಗೋಲಿ ಹಾಕಿ ತೋರಿಸ್ತೀನಿ. ನಾಳೆ ಕೂಡ ವಿಶೇಷ ರಂಗೋಲಿ ಹಾಕಿ ತೋರಿಸ್ತೀನಿ. ಗೋಪದ್ಮ ಒಳಗಡೆ ಪದ್ಮ ಅಲಂಕಾರ ಬಿಡಿಸಿ ತೋರಿಸ್ತೀನಿ. ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಪದ್ಮಕ್ಕೆ ಒಂದೊಂದು ಹೆಸರು ಹೆಸರುಗಳು ನನಗೆ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆದರೆ ಪದ್ಮ ಅಲಂಕಾರ ಮಾತ್ರ ಹಾಕಿ ತೋರಿಸ್ತೀನಿ. ಒಂದು ವೇಳೆ ನಿಮ್ಮೆಲ್ಲರಿಗೆ ಪದ್ಮದಲ್ಲಿ ಹೆಸರುಗಳು ತಿಳಿದರೆ ಮಾತ್ರ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ. ಮತ್ತೊಂದು ವಿಡಿಯೋದಾಗ ನಿಮ್ಮ ಹೆಸರು ಹೇಳಿ ಇವೆಲ್ಲ ರಂಗೋಲಿಗಳು ಎಲ್ಲ ರಂಗೋಲಿಗಳು ಸರಿಯಾಗಿ ಹಾಕಿ ಪದ್ಮ ಹೆಸರು ಹೇಳಿ ಅದರಲ್ಲಿಂದ ಅಲಂಕಾರ ಮತ್ತೊಂದು ಸಲ ಹಾಕಿ ತೋರಿಸ್ತೀನಿ. ನಿಮಗೆ ತಿಳಿದರೆ ಮಾತ್ರ ಎಲ್ಲರಿಗೂ ಉಪಯೋಗ ಆಗ್ತದಲ್ಲ, ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ. ಮೊದಲಿಗೆ ನಡುವ ಪದ್ಮ ಬರ್ಕೊಂಡು 8 ಕಡೆ 4 ಚುಕ್ಕಿಗಳು ಇಟ್ಕೊಂಡು ಲಕ್ಷ್ಮೀ ಹೃದಯ ರಂಗೋಲಿಗೆ 5 ಚುಕ್ಕಿ ಇಡ್ತೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ 4 ಚುಕ್ಕಿ ಇಟ್ಕೊಂಡು 8 ಕಡೆ 4 ಚುಕ್ಕಿ ಇಟ್ಕೊಂಡು ಪದ್ಮ ಅಲಂಕಾರ ಅಲಂಕರಿಸೀನಿ. ಸಿಂಪಲ್ ರಂಗೋಲಿ ಇದು, ಎಲ್ಲರೂ ಬಿಡಿಸ್ಬೋದು. ಈಸಿ, ಪ್ರಾಕ್ಟೀಸ್ ಕೂಡ ಏನು ಅವಸರನೇ ಇಲ್ಲ, ಈಸಿಯಾಗಿ ಬರಿಬೋದು. ಪದ್ಮ ಎಲ್ಲರಿಗೆ ಬರ್ತದಲ್ಲ, ಚುಕ್ಕಿಗಳು ಮಾತ್ರ ಇಡುವ ಕಾಲಕ 8 ಕಡೆ 4 ಪದ್ಮ ಹಾಕಿ ಅಲಂಕಾರ ಹಾಕಿಬೋದು. ಆದಮೇಲೆ ಕಲಿಸೋದು ಕೂಡ ಭಾಳನೇ ಈಸಿ. ಲಕ್ಷ್ಮೀ ಹೃದಯ ರಂಗೋಲಿ ಕಲಿಸಿದಂಗೆ ಇದಕ್ಕೆ ಕೂಡ ಸೇಮ್ ಅದೇ ಪ್ರಕಾರ ಚುಕ್ಕಿ ಪದ್ಮಗಳನ್ನ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ವಿಡಿಯೋನ ಕೊನೆತನ ನೋಡಿರಿ. ನಿಮ್ಗೆ ಆಲ್ರೆಡಿ ಈ ರಂಗೋಲಿ ಹಾಕುವಾಗನೇ ನಿಮ್ಗೆ ತಿಳಿದಿರ್ಬೋದು. ಈಸಿ ಅದ ರಂಗೋಲಿ ಕೂಡ. ಎಲ್ಲ ಪದ್ಮಗಳು ಕಲಿತು 33 ಸಂಖ್ಯೆ ಆಗ್ತದೆ. ಅದಕ್ಕೆ ಈ ರೀತಿಯಲ್ಲಿ ಪದ್ಮ ಅಲಂಕಾರ 33 ಪದ್ಮದಿಂದ ಅಲಂಕರಿಸಿ ರಂಗೋಲಿ ಅಲಂಕಾರ ಹಾಕಿನಿ. ನೋಡ್ತಾ ಇರಲ್ಲ, ಎಲ್ಲ ಪದ್ಮಗಳು ಒಂದು ಸಲ ಸಂಖ್ಯೆ ನೋಡ್ರಿ, ಎಲ್ಲ ಕಲಿತ್ರೆ 33 ಆಗ್ತದೆ. ಇದಕ್ಕೆ ಅರಿಶಿನ ಕುಂಕುಮದಿಂದ ಒಂದು ಕಡೆ ಅರಿಶಿನ ಒಂದು ಕಡೆ ಕುಂಕುಮದಿಂದ ಅಲಂಕರಿಸಿ ಲಕ್ಷ್ಮೀ ಹೃದಯ ರಂಗೋಲಿ ಹೆಂಗಾದರೆ ಹಾಕ್ತೀವೋ ಅದೇ ಪ್ರಕಾರ ಪದ್ಮಗಳನ್ನ ಸರಿಯಾಗಿ ಕಲಿಸ್ಕೋಬೇಕು. ಅಧಿಕ ಮಾಸದಲ್ಲಿ ಈ ರಂಗೋಲಿ 33 ಪದ್ಮದಿಂದ ಈ ರಂಗೋಲಿ ಅಲಂಕರಿಸಿ ನೋಡ್ರಿ. ಮೊದಲಿಗೆ ನೋಡ್ತಾ ಇರಲ್ಲ ವಿಡಿಯೋದಾಗ ಪ್ರತಿಯೊಂದು ಲೈನ್ದಾಗ ಕೆಳಗಿನ 2 ಪದ್ಮದಿಂದ ಬಗಲಾಗಿದ್ದ ಲೈನ್ಗೆ ಮ್ಯಾಲಿನ 2 ಪದ್ಮಕ್ಕೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ವಿಡಿಯೋನ ನೋಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಸೇಮ್ ಇದೇ ಪ್ರಕಾರ ಪ್ರತಿಯೊಂದು ಲೈನ್ಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಲಕ್ಷ್ಮೀ ಹೃದಯ ರಂಗೋಲಿ ಬಿಡಿಸ್ತೀವಲ್ಲ, ಅದೇ ರೀತಿಯಲ್ಲಿ ಒಂದು ಚುಕ್ಕಿ ಮಾತ್ರ ಕಡಿಮೆ ಇಟ್ಕೊಂಡೀವಿ. ಲಕ್ಷ್ಮೀ ಹೃದಯಕ್ಕೆ 5 ಚುಕ್ಕಿ ಇಡ್ತೀವಲ್ಲ, ಇದಕ್ಕೆ ಮಾತ್ರ 4 ಮಾತ್ರನೇ ಇಟ್ಟೀವಿ 33 ಸಂಖ್ಯೆಗೋಸ್ಕರ. ಇದು ಪದ್ಮ ಆಕಾರದಲ್ಲಿ ಬಂದದಲ್ಲ ಅಲಂಕಾರ. ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸೀನಿ. ಅಧಿಕ ಮಾಸ ಎಲ್ಲ 33 ದೇವರನ್ನ ಅಲಂಕರಿಸಬೇಕಲ್ಲ, ಅಧಿಕ ಮಾಸ ಎಲ್ಲ ಪ್ರತಿಯೊಂದು ರಂಗೋಲಿ ಒಳಗಡೆ 33 ದೇವತೆಗಳು ನಿಕ್ಷಿಪ್ತವಾಗಿ ಇರ್ತಾರಲ್ಲ. ಯಾವುದೇ ರಂಗೋಲಿ ಹಾಕಲಿ ಸಂಖ್ಯೆ ಮಾತ್ರ 33 ಇರಬೇಕು ಅಂತ ಹೇಳಿ ಪದ್ಮದಿಂದ ಈ ರೀತಿಯಲ್ಲಿ ರಂಗೋಲಿ ಹಾಕಿ ತೋರಿಸಿಕೊಟ್ಟಿನಿ. ದಿನನಿತ್ಯ
ಗೋವಿನ ಅಲಂಕಾರ ಹಾಕ್ತಾ ಏನಲ್ಲ, ಗೋವಿನ ರಂಗೋಲಿ ಮತ್ತು ಅಂಬಾರಿ, ಶಂಖ ಚಕ್ರ ಕಮಲದಿಂದ ಹಾಕಿ ತೋರಿಸ್ತಾ ಇದ್ದೀನಿ. ಈಸಿ ಎಲ್ಲ ರಂಗೋಲಿಗಳು, ಬಹಳನೇ ಈಸಿ. ನಾಳೆ ಇನ್ನೂ ವಿಶೇಷ, ಗೋಪದ್ಮ ಒಳಗಡೆ ಪದ್ಮ ಅಲಂಕಾರ ಬಿಡಿಸಿ ತೋರಿಸ್ತೀನಿ. ಎಲ್ಲರೂ ದಾನಗಳ ಬಗ್ಗೆ ಏನು ದಾನ ಕೊಡಬೇಕು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ. ನನಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಅಷ್ಟು ನನಗೂ ಗೊತ್ತಿಲ್ಲ. ತಿಳಿದ್ರೆ ಮಾತ್ರ ತಪ್ಪಿಲಾರ್ದೆ ನೆಕ್ಸ್ಟ್ ವಿಡಿಯೋದಾಗ ಆ್ಯಡ್ ಮಾಡ್ತೀನಿ. ನನಗೂ ಅಷ್ಟು ಸರಿಯಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಥರನೇ ಎಲ್ಲ ವೀಡಿಯೋಸ್ ನೋಡಿ ಕಲ್ತದ್ದೆ. ಒಂದು ವೇಳೆ ತಿಳಿದ್ರೆ ಮಾತ್ರ ನಿಮಗೆ ಕೂಡ ಮತ್ತೊಂದು ಸಲ ವಿಡಿಯೋ ಮಾಡ್ತೀನಿ. ಎಲ್ಲ ದಾನಗಳ್ಕಂತ ದೀಪದಾನ ಶ್ರೇಷ್ಠ ಅಂತ ಹೇಳಿ ಗೊತ್ತು, ಅದು ಮಾತ್ರ ಗೊತ್ತು. ಎಲ್ಲದಕ್ಕಂತ ದೀಪದಾನ ಶ್ರೇಷ್ಠ, ವಂಶಾಭಿವೃದ್ಧಿ ಅಂತ ಹೇಳಿ, ಮನೆಯಲ್ಲಿ ಎಲ್ಲದಕ್ಕ ಯಶಸ್ಸು ಅಂತ ಹೇಳಿ ಗೊತ್ತು. ಇದ್ರ ಬಗ್ಗೆ ತಿಳ್ಕೊಂಡು ಮತ್ತೊಂದು ಸಲ ವಿಡಿಯೋನ ಮಾಡ್ತೀನಿ. ನೋಡ್ತಾ ಇರಲ್ಲ ರಂಗೋಲಿ ಅಲಂಕಾರ. ಪ್ರತಿನಿತ್ಯ ದಿನಾಗೂ ಗೋವು ಅಂಬಾರಿ, ದಿನಾಗೂ ಹಾಕುವ 33 ಗೋಪದ್ಮ, 24 ಕೇಶವನಾಮ, ಇವೆಲ್ಲ ರಂಗೋಲಿಗಳು. 24 ಕೇಶವನಾಮ ಮಾತ್ರ ದೇವ್ರ ಮನೆ ಕಟ್ಟಿ ಮೇಲೆ ಹಾಕೊಂಡಿನಿ. ನಿತ್ಯ ಇವೇ ರಂಗೋಲಿಗಳು ಹಾಕಿ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕ್ತೀನಿ. ಶಂಖ ಚಕ್ರ ಕಮಲದಲ್ಲಿ ಅಲಂಕರಿಸಿನಿ. ಸಿಂಪಲ್ಲಾಗಿ ಅಲಂಕಾರ ಭಾಳ ಚಲೋ ನೀಟಾಗಿ ಬಂದದ. ಒಂದು ವೇಳೆ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಮಾತ್ರ ನೀವೆಲ್ಲರೂ ಕೂಡ ಈ ರಂಗೋಲಿನ ಪ್ರಯತ್ನಿಸಿರಿ. ಈ ರಂಗೋಲಿ ಅಧಿಕ ಮಾಸದಲ್ಲೇ ಅಲ್ಲ, ದಿನಾಗೂ ನಿತ್ಯ ಕೂಡ ಹಾಕಬಹುದು. 33 ಪದ್ಮದಿಂದ ತೋರಿಸಿಕೊಟ್ಟಿನಿ. ಅಧಿಕ ಮಾಸದಲ್ಲಿ ಇನ್ನೂ ವಿಶೇಷ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಅಧಿಕ ಮಾಸದಲ್ಲಿ ಈ ರಂಗೋಲಿನ ಪ್ರತಿದಿನ ಹಾಕಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇಲ್ಲ ಅಂದರೆ ವಿಶೇಷ ತಿಥಿ ಶುಕ್ರವಾರ, ಏಕಾದಶಿ, ದ್ವಾದಶಿ ಹಿಂಗೆ ಈ ರಂಗೋಲಿನ ಅಲಂಕಾರ ಹಾಕಲಿಕ್ಕೆ ಅನುಕೂಲ ದಿನಗಳು. ಒಂದು ವೇಳೆ ಇಷ್ಟ ಅನಿಸಿದರೆ ಈ ರಂಗೋಲಿನ ಫಾಲೋ ಆಗಿ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ನೋಡ್ತಾ ಇರಲ್ಲ ಶಂಖಚಕ್ರ ಕಮಲದಲ್ಲಿ ರಂಗೋಲಿ ಅಲಂಕಾರ ಚಲೋ ಬಂದದಲ್ಲ. ಅರಿಶಿನ ಕುಂಕುಮದಿಂದ ಅಲಂಕರಿಸಿ ಈಗ ಪದ್ಮದಿಂದ ಜಯ ವಿಜಯ ರಂಗೋಲಿ ಅಲಂಕರಿಸಿ ತೋರಿಸ್ತೀನಿ. ಒಬ್ಬರು ಮೆಸೇಜ್ ಮಾಡಿದರು, ಜಯ ವಿಜಯ ಕೂಡ ಒಂದು ಸಲ ಹಾಕಿ ತೋರಿಸ್ರಿ ಅಂತ ಹೇಳಿ. ಪದ್ಮದಿಂದ ಹಾಕಿನಿ, ಈಸಿಯಾಗಿ ಬರಿಬೋದು. ಅಧಿಕ ಮಾಸ ರಂಗೋಲಿ ಹಾಕಿದಾಗ ಮಾತ್ರ ಜಯ ವಿಜಯ ರಂಗೋಲಿಗಳು ತಪ್ಪಲಾರ್ದೆ ಕೆಳಗಡೆ ಇಲ್ಲ ಅಂದರೆ ಮೇಲ ಜಯ ವಿಜಯ ರಂಗೋಲಿ ಬರೀಬೇಕು. ಒಂದು ವೇಳೆ ಇಂಥ ಅಲಂಕಾರ ಹಾಕಲಿಕ್ಕೆ ಕಷ್ಟ ಅನಿಸಿದರೆ ಸಿಂಪಲಾಗಿ 2 ಪದ್ಮ ಬರೆದು ಜಯ ವಿಜಯ ಅಂತ ಹೇಳಿ ಬರ್ಕೊಂಡ್ರೆ ಕೂಡ ಸಾಕು. ನಾನು ನಿಮಗೆ ಈಸಿ ಆಗ್ತದೆ ಅಂಥೇಳಿ ಪದ್ಮದಿಂದ ಜಯ ವಿಜಯನ ಕೂಡ ಹಾಕಿ ತೋರಿಸೀನಿ. ಒಂದು ವೇಳೆ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ಫಾಲೋ ಆಗ್ರಿ. ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕ್ತೀರಿ ಅಂಥೇಳಿ ಅಂದ್ಕೊತಾಯಿನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ವಡ್ಡಿ ಜಗನ್ನಾಥ ಉಡುಪಿ ಶ್ರೀಕೃಷ್ಣ ಮೇಲುಕೋಟೆಯ ಚೆಲುವರಾಯ, ಬೇಲೂರ ಚೆನ್ನಿಗರಾಯ, ಅಹೋಬಲ ನರಸಿಂಹ, ಪಾಂಡುರಂಗ ವಿಠಲ ಶ್ರೀಶೈಲವಾಸ, ಅರುಣಾಚಲ ನಿಲಯ, ವೃಷಭಾಚಲ ವಿಹಾರಿ, ಅನಂತ ಶಯನ, ದರ್ಭಶಯನ, ಕಪಿಲ ಹಯಗ್ರೀವ.